2024 ಹೊಸ ವರ್ಷ ಪ್ರಾರಂಭ ಆಗಿ 1 ತಿಂಗಳು 20 ದಿನ ಆಗಿದೆ. ಇದು ಮೊದಲನೇ 2024ರಲ್ಲಿ ಮೊದಲನೇ ಅಧಿವೇಶನ. ಹೊಸ ವರ್ಷದ ಮೊದಲನೇ ಅಧಿವೇಶನ ಸಾಮಾನ್ಯವಾಗಿ ರಾಜ್ಯಪಾಲರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಅವರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ರಾಜ್ಯಪಾಲರು ಸರ್ಕಾರದ ನಿಲುವನ್ನು, ಸರ್ಕಾರದ ಮುನ್ನೋಟವನ್ನು, ನೀತಿಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ರಾಜ್ಯಪಾಲರನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ. ಯಾಕಪ್ಪ ಅಂತಂದ್ರೆ ಪಕ್ಕದ ರಾಜ್ಯಗಳು ತಮಿಳುನಾಡು ಮತ್ತು ಕೇರಳ, ಅಲ್ಲಿರ್ತಕ್ಕಂಥ ಮಾನ್ಯ ರಾಜ್ಯಪಾಲರುಗಳು ಅವರು ರಾಜ್ಯಪಾಲರ ಭಾಷಣ ಮಾಡುವಾಗ ಅವ್ರದ್ದೇ ಆದಂಥ ಅಭಿಪ್ರಾಯ ಅಥವಾ ಭಾಷಣವನ್ನು ಮೊಟಕು ಮಾಡಿ ಹೊರ ನಡೀತಕ್ಕಂಥದ್ದು ಇವ್ಯಾವು ಕೂಡ ನಮ್ಮ ರಾಜ್ಯಪಾಲರು ಮಾಡಿಲ್ಲ. ಸರ್ಕಾರದ ನಿಲುವನ್ನು, ಸರ್ಕಾರದ ನೀತಿಯನ್ನ, ಸರ್ಕಾರದ ಮುನ್ನೋಟವನ್ನ, ಸರ್ಕಾರದ ಕಾರ್ಯಕ್ರಮಗಳನ್ನು ಬಹಳ ಸ್ಪಷ್ಟವಾಗಿ ಈ ಸದನದ ಮುಂದೆ, ಈ ರಾಜ್ಯದ ಜನತೆಯ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಸಂವಿಧಾನದ ಘನತೆಯನ್ನ, ಗಾಂಭೀರ್ಯವನ್ನ ಮತ್ತೆ ಅವರ ಸ್ಥಾನದ ಗೌರವವನ್ನು ಉಳಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.